ಹಾಯ್, ಫಸ್ಟ್ T20 ಅಂತೂ ಮಳೆಯಲ್ಲಿ ಕೊಚ್ಚಿ ಹೋಯಿತು. ಈಗ ಎರಡನೇ T20 ಟೈಮ್. ಈ ಒಂದು ಮ್ಯಾಚನ್ನು ನೋಡೋಕ್ಕೆ 5 ಕಾರಣಗಳನ್ನು ಕೊಡ್ತೀನಿ. ಜೊತೆಗೆ ಇಂಗ್ಲೆಂಡ್ ಇಲ್ಲೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಇದುವರೆಗೆ T20 ಇಂಟರ್ನ್ಯಾಷನಲಲ್ಲೇ ಯಾರೂ ಮಾಡಿದಂಥ ಸಾಧನೆಯನ್ನು ಮ್ಯಾಂಚೆಸ್ಟರಲ್ಲಿ ಇಂಗ್ಲೆಂಡ್ ಮಾಡಿದೆ. ಹಾಗಾಗಿ ಇದು ಸ್ವಲ್ಪ ಡೇಂಜರಸ್ ಪಿಚ್. ನಾನು ಅದ್ರ ಬಗ್ಗೆ ಹೇಳ್ತೀನಿ. ಮೊದಲನೇದಾಗಿ ಇದು ಶ್ರೇಯಸ್ ಅಯ್ಯರ್ಗೆ ವೆರಿ ಇಂಪಾರ್ಟೆಂಟ್ ಮ್ಯಾಚ್. ಯಾಕಂತಂದರೆ ಇದುವರೆಗೆ 3 ಮ್ಯಾಚ್ ಅವರು ಲೀಡ್ ಮಾಡಿದ್ದಾರೆ ಇಂಟರ್ನ್ಯಾಷನಲ್ T20 ಕ್ಯಾಪ್ಟನ್ ಆಗಿ. ಬಟ್ ಇದುವರೆಗೂ ಕೂಡ ಗೆದ್ದಿಲ್ಲ. 2 ಐರ್ಲೆಂಡ್ ವಿರುದ್ಧ ಸೋತಿದ್ದೀವಿ, 3ನೇದು ಮಳೆಯಲ್ಲಿ ಹೋಯಿತು. 4ನೇ ಮ್ಯಾಚ್ ಈಗಾದರೂ ಕೂಡ ತಮ್ಮ ಅಕೌಂಟನ್ನು ಓಪನ್ ಮಾಡ್ತಾರಾ? ಇದು 5ನೇ ಕಾರಣ ಮ್ಯಾಚನ್ನು ನೋಡೋದಕ್ಕೆ. ಶ್ರೇಯಸ್ ಅಯ್ಯರ್ ಗೆಲುವಿನ ಅಕೌಂಟನ್ನು ಓಪನ್ ಮಾಡ್ತಾರಾ? ಇನ್ನೊಂದಷ್ಟು ಕಾರಣಗಳ ಹೇಳೋಕ್ಕೆ ಮುಂಚೆ ವೆದರ್ ಕಂಡೀಷನ್ ಹೇಳಿಬಿಡ್ತೀನಿ. ಈಗಾಗಲೇ ಐರ್ಲೆಂಡ್ ಮತ್ತು ಈ ಭಾಗದಲ್ಲಿ ಇಂಗ್ಲೆಂಡ್ ಭಾಗದಲ್ಲಿ ಸ್ವಲ್ಪ ಮಳೆ ಆಗ್ತಿದೆ. ಪಿರಿ ಮಳೆ ಅಂತಾರೆ ನಮ್ಮ ಕಡೆ, ಜಿಟಿ ಮಳೆ. ಸೊ ಟೆಂಪ್ರೇಚರ್ ಕೂಲ್ ಆಗಿದೆ. ಇಲ್ಲಿ 15ರಿಂದ 20 ಡಿಗ್ರಿ ಸೆಲ್ಸಿಯಸ್ನಷ್ಟು. ಮೋಸ್ಟ್ಲಿ ಕ್ಲೌಡಿ ಇರುತ್ತೆ, ಬ್ರೀಸ್ ಬರ್ತಾ ಇರುತ್ತೆ, ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ. ಸೊ ಈ ಥರ ಒಂದು ಪಿಚ್ ಇಲ್ಲಿ. ಹಾಗೆ ಸ್ಮಾಲ್ ಚಾನ್ಸ್ ಆಫ್ ಪಾಸಿಂಗ್ ಶವರ್ ಅಂತ ಹೇಳ್ತಿದ್ದಾರೆ. ಅಂದರೆ ಸಣ್ಣದಾಗಿ ಮಳೆ ಹಾದು ಹೋಗ್ಬೋದು ಅಂತ. ಆದರೆ ವಾಶೌಟ್ ಆಗಲ್ಲ, ಮ್ಯಾಚ್ಗಳೇನು ವಾಶೌಟ್ ಆಗಲ್ಲ. ಲಾಸ್ಟ್ ಮ್ಯಾಚ್ ಥರ ಕಂಪ್ಲೀಟಾಗಿ ಒಂದು ಮ್ಯಾಚ್ ನಮಗೇನು 40 ಓವರ್ಸ್ ಗೇಮ್ ಆಗುತ್ತೆ ಅಂತ ವೆದರ್ ಫೋರ್ಕಾಸ್ಟ್ ಹೇಳ್ತಾ ಇದೆ. ಈಗಿನ ಹವಾಮಾನ ಮುನ್ಸೂಚನೆ ಪ್ರಕಾರ ಹೇಳ್ತಾ ಇದ್ದೀನಿ. ನಾಳೆ ಏನಾದರೂ ಜೋರಾಗಿ ಮಳೆ ಬಂದರೆ ದಯವಿಟ್ಟು ನನ್ನ ಬೈಕೋಬೇಡಿ. ಇದು ನಂಬರ್ 1 ವೆದರ್ ಕಂಡೀಷನ್. ಈಗ ಪಿಚ್ ಕಂಡೀಷನಿಗೆ ಬರೋಣ. ಪಿಚ್ ಹೇಗಿದೆ ಅಂತಂದರೆ ಇಲ್ಲೇ ಇರೋದು ಟ್ವಿಸ್ಟು. ಇಲ್ಲಿ ನಿಮಗೆ ಆ್ಯಾವ್ರೇಜ್ ಆಗಿ ಈ ಪಿಚ್ ಕಂಡೀಷನ್ ಹೇಗಿದೆ ಅಂತಂದರೆ ನಿಮ್ಗೆ ಆಲ್ಮೋಸ್ಟ್ ಒಂದು 160+ ಹೊಡೆದ್ರೆ ಪಾರ್ ಸ್ಕೋರ್ ಅಂತ ಇದೆ. ಸೊ 160 ಬಿಲೋ ಪಾರ್ ಸ್ಕೋರ್, ಒಂದು 170ಇಂದ 180 ಹೊಡೆದ್ರೆ ಒಂದು ಕಾಂಪಿಟೇಟಿವ್ ಸ್ಕೋರ್ ಅಂತ ಹೇಳ್ಬೋದು ಮ್ಯಾಂಚೆಸ್ಟರ್ ಈ ಓಲ್ಡ್ ಟ್ರಾಫರ್ಡ್ ಪಿಚ್ಚಲ್ಲಿ. ಹಾಗೆ 185ಇಂದ 195 ಒಂದು ಸ್ಟ್ರಾಂಗ್ ಟೋಟಲ್, ಆಪೋಸಿಷನ್ಗೆ ಪ್ರೆಷರ್ ಹಾಕುವಂಥ ಟೋಟಲ್. ಹಾಗೆ 200+ ಏನಾದರೂ ಗಳಿಸಿದರೆ ಇದು ಎಕ್ಸಲೆಂಟ್ ಸ್ಕೋರ್ ಆಗುತ್ತೆ. ಖಂಡಿತ ಅದನ್ನು ಚೇಸ್ ಮಾಡೋದು ಕಷ್ಟ ಆಗುತ್ತೆ ಈ ಪಿಚ್ಚಲ್ಲಿ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತ ನಾನು ಹೇಳಿದ್ನಲ್ಲ. ಇಂಗ್ಲೆಂಡ್ ಟೀಮ್ ಇಲ್ಲೊಂದು ಇತಿಹಾಸ ಬರೆದಿದ್ದಾರೆ. ಲಾಸ್ಟ್ ಸೆಪ್ಟೆಂಬರ್ 2025ರಲ್ಲಿ ಇದೇ ಪಿಚ್ಚಲ್ಲಿ 304 ರನ್ನಿಗೆ 2 ವಿಕೆಟ್ ಇದೇ ಪಿಚ್ಚಲ್ಲಿ ಇಂಗ್ಲೆಂಡ್ ಹೊಡೆದಿರೋದು. ಅದರಲ್ಲೂ ನಮ್ಮ RCBಯ ಫಿಲ್ ಸಾಲ್ಟ್ ಇದ್ದಾರಲ್ಲ, ಅವರು ಧೂಳಿಪಟ ಮಾಡಾಕಿದ್ದಾರೆ ಅವತ್ತು. ಬರೀ 60 ಬಾಲಲ್ಲಿ 140 ರನ್ ಚಚ್ಚಿದ್ರು ಸೌತ್ ಆಫ್ರಿಕಾ ವಿರುದ್ಧ ಇದೇ ಮ್ಯಾಚಲ್ಲಿ. ಹಾಗೆ ಜಾಸ್ ಬಟ್ಲರ್ ಅವರ ಪಾರ್ಟ್ನರ್ ಇದೇ ಟೀಮಲ್ಲಿ ಇಬ್ಬರು ಕೂಡ ಆಗಿದ್ದಾರೆ. ಅವರು ಬರೀ 30 ಬಾಲಿಗೆ 83 ರನ್ ಚಚ್ಚಿದ್ರು. ಸೊ ಇಬ್ಬರೂ ಕೂಡ ಓಪನಿಂಗ್ ಚಚ್ಚಿ ಬಿಸಾಕಿದರು. ಅದಾದಮೇಲೆ ಬಂದಂಥ ನಮ್ಮ ಜೇಕಬ್ ಬೆಥೆಲ್ ಕೂಡ ಚಚ್ತಾರೆ. ಅವರು ಕಡಿಮೆ ಬಾಲಿಗೆ ಒಂದು 24+ ಹೊಡಿತಾರೆ 12 ಬಾಲಿಗೆ. ಹ್ಯಾರಿ ಬ್ರೂಕ್ 21 ಬಾಲಲ್ಲಿ 41 ಹೊಡಿತಾರೆ. ಓವರಾಲ್ ಅವತ್ತು ಸೌತ್ ಆಫ್ರಿಕಾದವರಿಗೆ ನರಕ ದರ್ಶನ ಆಗಿತ್ತು. ಅಷ್ಟರ ಮಟ್ಟಿಗೆ ಚಚ್ಚಿ ಬಿಸಾಕಿದ್ರು ಈ 4 ಬ್ಯಾಟ್ಸ್ಮನ್ಗಳು ಆಲ್ಮೋಸ್ಟ್. ಸೊ ಇದರಲ್ಲಿ ಒಟ್ಟು 30 ಬೌಂಡ್ರಿ, 18 ಸಿಕ್ಸ್ ಬಂದಿತ್ತು. ಸೊ ಫಸ್ಟ್ ಫುಲ್ ಮೆಂಬರ್ ನೇಷನ್ 300+ ಹೊಡೆಯೋದಕ್ಕೆ ಇಂಗ್ಲೆಂಡ್ ಆಯಿತು. ನಾವು 297 ಇದ್ದೀವಿ ಬಾಂಗ್ಲಾದೇಶ ವಿರುದ್ಧ, ಇಂಡಿಯಾದ ರೆಕಾರ್ಡ್ ಇರೋದು. ಸೊ ಇವರೀಗ 300 ರನ್ ಫಾರ್ ದ ಫಸ್ಟ್ ಟೈಮ್ ಒಂದು ಟೆಸ್ಟ್ ಪ್ಲೇಯಿಂಗ್ ನೇಷನ್ ಫುಲ್ ಕಂಪ್ಲೀಟ್ ಮೆಂಬರ್, ICC ಮೆಂಬರ್ 300 ದಾಟಿದ್ದು. ಹಾಗಾಗಿ ಇದೇ ಪಿಚ್ ಅದು. ಸೊ ನೀವು ಕೇಳ್ಬೋದು, ಆಗಲೇ ನೀವು ಹೇಳ್ತಾ ಇದ್ರಲ್ಲ 160+ 175, ಅದೆಲ್ಲ ನಾರ್ಮಲ್ ಮ್ಯಾಚ್ಗಳಲ್ಲಿ. ಗೊತ್ತಿಲ್ಲ ಅವತ್ತು ಏನು ಹಾಕ್ಕೊಂಡು ಪಿಚ್ ಮಾಡಿದ್ರೋ ಗೊತ್ತಿಲ್ಲ. ಅಷ್ಟು ಫ್ಲ್ಯಾಟ್ ಪಿಚ್, ನಾವು ಇಂಡಿಯಾದಲ್ಲೇ ಫ್ಲ್ಯಾಟ್ ಪಿಚ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ನೋಡಿದ್ರೆ 300 ಹೊಡಿಯುವಂಥ ಒಂದು ಪಿಚ್ಚನ್ನು ಮಾಡಿದರು ಅವತ್ತು ಮಾತ್ರ. ಅದನ್ನು ಬಿಟ್ಟರೆ ಆ್ಯಾವ್ರೇಜ್ ಇಲ್ಲಿ ಸ್ಕೋರ್ 180ಇಂದ 200, 170ಇಂದ 210, 220 ಆ ಒಂದು ರೇಂಜಲ್ಲಿ, 50 ರನ್ಗಳ ರೇಂಜಲ್ಲಿ, 170ರಿಂದ 220 ಆ ಒಂದು ರೇಂಜ್ ಅಂತ ಹೇಳ್ಬೋದು. ಸೊ ಇದು ಸದ್ಯದ ಕಂಡೀಷನ್. ಹಾಗಾಗಿ ಇಂಗ್ಲೆಂಡ್ ಏನಾದರೂ ಹಳೆ ದಿನಗಳನ್ನು ನೆನಪು ಮಾಡಿಕೊಂಡ್ರೆ ಕಷ್ಟ ಆಗ್ಬೋದು. ಬಟ್ ಇಂಡಿಯಾದ ಬೌಲಿಂಗ್ ನೋಡಿದ್ರೆ ಸ್ವಲ್ಪ ಅಂಥ ಸ್ಕೋರೆಲ್ಲ ಬರೋದು ಕಷ್ಟ ಇದೆ. ಬಟ್ ಆ ಥರ ಬಂದಿಲ್ಲ ಅಂತ ಇಲ್ಲ, 300 ರನ್ನು ಕೂಡ ಈ ಪಿಚ್ಚಲ್ಲಿ ಬಂದಿದೆ. ಇದು ಪಿಚ್ ಕಂಡೀಷನ್ ಆಯಿತು. ವೆದರ್ ಕಂಡೀಷನ್ ನೋಡಿದ್ವಿ, ಪಿಚ್ ಕಂಡೀಷನ್ ನೋಡಿದ್ವಿ. ಈಗ ಬರುವಂಥ ಪ್ರಮುಖ ಕಾರಣ, 4ನೇ ಕಾರಣ ಏನು ನಾಳೆ ಮ್ಯಾಚನ್ನು ನೋಡೋಕೆ ಅಂತ. 5ನೇದು ಹೇಳಿದೆ ನಾನು, ಶ್ರೇಯಸ್ ಅಯ್ಯರ್ ಅವರ ಅಕೌಂಟ್ ಓಪನ್ ಆಗುತ್ತಾ ಅಂತ. 4ನೇದೇನು ಅಂತಂದರೆ ಅಕ್ಷರ್ ಪಟೇಲ್ ಅವರೀಗ 99 ವಿಕೆಟ್ ಗಳಿಸಿದ್ದಾರೆ T20 ಇಂಟರ್ನ್ಯಾಷನಲಲ್ಲಿ. ಇನ್ನೊಂದು ವಿಕೆಟ್ ಸಿಕ್ಕಿದ್ರೆ ಫಾರ್ ದ ಫಸ್ಟ್ ಟೈಮ್ ಸ್ಪಿನ್ನರ್ ಒಬ್ಬ 100 ವಿಕೆಟ್ ಇಂಡಿಯನ್ ತೊಗೊಳ್ಳೋದಾಗುತ್ತೆ T20 ಇಂಟರ್ನ್ಯಾಷನಲಲ್ಲಿ. ಸೊ ಆ ಒಂದು ರೆಕಾರ್ಡ್ ಆಗುತ್ತೆ ಅಕ್ಷರ್ ಪಟೇಲ್ಗೆ. ಲಾಸ್ಟ್ ಮ್ಯಾಚಲ್ಲೇ ಆಗ್ತಾ ಇತ್ತು, ಬಟ್ ಮಳೆ ಬಂದು ಬೌಲಿಂಗ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಬಹುಶಃ ಈ ಮ್ಯಾಚಲ್ಲಿ ಆ ರೆಕಾರ್ಡ್ ಆಗ್ಬೋದು. 100 ವಿಕೆಟನ್ನು ಅಕ್ಷರ್ ಪಟೇಲ್ ಗಳಿಸ್ಬೋದು. ಇದು 4ನೇ ರೀಸನ್ ಈ ಮ್ಯಾಚನ್ನು ನೋಡೋದಕ್ಕೆ. ಇನ್ನು 3ನೇ ರೀಸನ್ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇಂಗ್ಲೆಂಡ್ನ ಟೀಮ್ನಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತಂದರೆ, ಒಂದು ಆ 3ನೇ ರೀಸನಲ್ಲೇ ಬರುತ್ತೆ. ಜೋಫ್ರಾ ಆರ್ಚರ್ಗೆ ರೆಸ್ಟ್ ಕೊಟ್ಟಿದ್ದರು ಫಸ್ಟ್ ಮ್ಯಾಚಲ್ಲಿ. 2ನೇ T20ಲಿ ಅವರು ಬರಬಹುದು ಅಂತ ಹೇಳಲಾಗ್ತಾ ಇದೆ. ರೆಸ್ಟ್ ಆದಮೇಲೆ ಮತ್ತೆ ರಿಟರ್ನ್ ಬರ್ಬೋದು ಅಂತ. ಅವರು ಬಂದರೆ ಖಂಡಿತ ಈ ಇಂಗ್ಲೆಂಡ್ ಕಂಡೀಷನ್ಸಲ್ಲಿ ಸವಾಲಾಗುತ್ತೆ. ಅವ್ರನ್ನ ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಆಲ್ರೆಡಿ ಸ್ಯಾಮ್ಸನ್ 3 ಮ್ಯಾಚಲ್ಲಿ ಸ್ಕೋರ್ ಗಳಿಸಿಲ್ಲ, ಸಿಂಗಲ್ ಡಿಜಿಟ್ ಬಂದಿದೆ. ಆರ್ಚರ್ ಒಳಗಡೆ ಬಂದುಬಿಟ್ರೆ ಹೇಗೆ ಅಂತ.
ಬಟ್ ಇನ್ಫ್ಯಾಕ್ಟ್ ಅವರು ಈ T20 ವರ್ಲ್ಡ್ ಕಪ್ ಆಯ್ತಲ್ಲ ಈ ವರ್ಷದ ಆರಂಭದಲ್ಲಿ, ಅಲ್ಲಿ ಆರ್ಚರ್ಗೂ ಕೂಡ ಚಚ್ಚಿದ್ರು ಸ್ಯಾಮ್ಸನ್. ಬಟ್ ಇಂಗ್ಲೆಂಡ್ ಕಂಡೀಷನ್ಸಲ್ಲಿ ಅದನ್ನು ರಿಪೀಟ್ ಮಾಡ್ತಾರಾ ಅನ್ನೋ ಸದ್ಯಕ್ಕಿರುವಂಥ ಪ್ರಶ್ನೆ. ಇದು ಮೂರನೇ ರೀಸನ್, ಜೋಫ್ರಾ ಆರ್ಚರ್ ರಿಟರ್ನ್ ಬರ್ತಿದ್ದಾರೆ, ಆ ಕಾರಣಕ್ಕೆ ನಾವು ಮ್ಯಾಚನ್ನು ನೋಡಬೇಕು ಆ ಕಾಂಟೆಸ್ಟಿಗೆ. ಇದು ಮೂರನೇ ಕಾರಣ. ಎರಡನೇ ಕಾರಣ ಏನು ಅಂತಂದರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅವ್ರ ಟೀಮಲ್ಲಿ ಏನೋ ಹೆಚ್ಚಿನ ಚೇಂಜಸ್ ಆಗಲ್ಲ. ನಮ್ಮ ಟೀಮಲ್ಲಿ ಒಂದು ಚೇಂಜ್ ಆಗುತ್ತಾ? ಇದು ಭಾಳ ಪ್ರಮುಖವಾದಂಥ ಪ್ರಶ್ನೆ ಎಲ್ರಿಗೂ ಕೂಡ ಇರೋದು. ವೈಭವ್ ಸೂರ್ಯವಂಶಿನ ತಗೊಳ್ತಾರಾ, ಸ್ಯಾಮ್ಸನ್ ಏನಾದರೂ ಕೂರಿಸ್ತಾರಾ, ಅಥವಾ ಬೇರೆ ಯಾರು? ಅಭಿಷೇಕ್ನಂತೂ ಮುಟ್ಟೋ ಹಾಗಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್, 250 ಆಲ್ಮೋಸ್ಟ್ ಬಂದಿದೆ ಈಗ. ಸಿನ್ ಬಿಟ್ಟರೆ ನಿಮಗೆ 1 ಡೌನಲ್ಲಿ ಕಿಶನ್ನ ಕೂಡ ಟಚ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ವೈಭವ್ ಸೂರ್ಯವಂಶಿ, ಒಂದು ವಿಷಯ ನಿಮಗೆ ಹೇಳಬೇಕು, ನಮ್ಮ ವಿಮಲ್ ಕುಮಾರ್ ಅಂತ ರಿಪೋರ್ಟರ್ ಇದ್ದಾರೆ ಇಂಗ್ಲೀಷಲ್ಲಿ. ಸೊ ಅವರೀಗ ಸೋನಿ ಸ್ಪೋರ್ಟ್ಸ್ಗೂ ಕೂಡ ರಿಪೋರ್ಟಿಂಗ್ ಮಾಡ್ತಾ ಇದ್ದಾರೆ, ಅಶ್ವಿನ್ ಜೊತೆಗೆ ಇರ್ತಾರೆ, ನೀವು ನೋಡ್ಬೋದು ಡಿಸ್ಕಷನಲ್ಲಿ. ಸೊ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೇಳ್ತಾ ಈ ವೈಭವ್ ಸೂರ್ಯವಂಶಿ ಬಗ್ಗೆ ಸ್ವಲ್ಪ ಕ್ಲೂ ಕೊಟ್ಟಿದ್ದಾರೆ. ಅದೇನು ಅಂತಂದರೆ, ಇವತ್ತು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದರಿಂದ ಹೆಚ್ಚಿನ ಪ್ರಾಕ್ಟೀಸನ್ನು ವೈಭವ್ ಮಾಡ್ತಾಯಿದ್ರು ಇವತ್ತು. ಹಾಗಾಗಿ ಏನಾದರೂ ಅವರಿಗೆ ಚೊಚ್ಚಲ T20 ಕ್ಯಾಪನ್ನು ಕೊಡಲಾಗುತ್ತಾ? ಆ ಒಂದು ಬೋಲ್ಡ್ ಡಿಸಿಷನಿಗೆ ಬಂದಿದ್ದಾರಾ, ಅಥವಾ ಸ್ಯಾಮ್ಸನಿಗೆ ಮತ್ತೊಂದು ಅವಕಾಶ ಕೊಡ್ತಾರಾ ಅನ್ನೋದು ಇನ್ನೂ ಕೂಡ ಇರುವಂಥ ಪ್ರಶ್ನೆ. ನಾನು ಲಾಸ್ಟ್ ವೀಡಿಯೋಲ್ಲೇ ಹೇಳಿದ್ದೆ, 99% ಲಾಸ್ಟ್ ಮ್ಯಾಚಲ್ಲಿ ಆಡಿಸಲ್ಲ ಅನ್ನೋದು ನಾನು ಹೇಳಿದ್ದೆ. ಆದರೆ ಈಗ ಆ ಪರ್ಸೆಂಟೇಜ್ ಸ್ವಲ್ಪ 60-40ಗೆ ಬಂದಿದೆ. 60 ಸಂಜುನ ಆಡಿಸ್ತಾರೆ, 40% ವೈಭವ್ನ ಆಡಿಸುವಂಥ ಚಾನ್ಸಸ್ ಕೂಡ ಇದೆ. ಪ್ರಾಕ್ಟೀಸ್ ಕೂಡ ಹೆವಿಯಾಗಿ ಮಾಡ್ತಾ ಇದ್ದಾರೆ. ಸೊ ಆ ರೀಸನಿಗೆ ಚಾನ್ಸಸ್ ಇದೆ ವೈಭವ್ಗೆ ಒಂದು T20 ಕ್ಯಾಪನ್ನು ಕೊಡ್ಬೋದು. ಲೆಟ್ಸ್ ಸಿ, ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಿರುವಂಥದ್ದು ಆ ಕ್ಷಣಕ್ಕೇ. ಹಾಗಂತೇಳಿ ಸ್ಯಾಮ್ಸನ್ ಬಗ್ಗೆ ಕೂಡ ಭಾಳಷ್ಟು ಜನ ಮಾಜಿ ಕ್ರಿಕೆಟಿಗರು ಹೇಳ್ತಿದ್ದಾರೆ, ಒಬ್ಬ ವಿಶ್ವಕಪ್ ಹೀರೋನನ್ನು 3 ಇನ್ನಿಂಗ್ಸ್ ಆಡಿದಂಥ ಪ್ಲೇಯರನ್ನು ಬಿಡೋದು ಎಷ್ಟು ಮಟ್ಟಿಗೆ ಸರಿ, ಅದೊಂದು ತುಂಬ ಟಫ್ ಹಾರ್ಡ್ ಡಿಸಿಷನ್ ಆಗುತ್ತೆ ಅಂತ. ಬಟ್ ಲೆಟ್ಸ್ ಸಿ, ನೀವು ಕಮೆಂಟ್ ಮಾಡಿ ವೈಭವ್ ಈ ಸಲ ಆದರೂ ಆಡ್ತಾರಾ ಅನ್ನೋದ್ರ ಬಗ್ಗೆ. ಸೊ ಓವರಾಲ್ ಎರಡನೇ ರೀಸನ್ ಅದೇನೆ. ಒಂದನೇ ರೀಸನ್ ಬಂದು, ನಮಗೆ ಒಂದು ಕುತೂಹಲ ಇದೆ, ಐರ್ಲೆಂಡ್ ಆದಮೇಲೆ ಇಂಗ್ಲೆಂಡ್ ವಿರುದ್ಧ ನಾವು ಏನಾದರೂ ಗೆದ್ದರೆ ಆ ಒಂದು ಬೂಸ್ಟ್ ಇರುತ್ತೆ. ಸೊ ಹೇಗೆ ಕಮ್ಬ್ಯಾಕ್ ಮಾಡುತ್ತೆ ಟೀಮ್, ಇಡೀ ಟೀಮ್ ಹೇಗೆ ಪುಟಿದೇಳುತ್ತೆ, ರಿಸಲ್ಟ್ ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ. ಜೊತೆಗೆ ಗೌತಮ್ ಗಂಭೀರ್, ಇಡೀ ಮ್ಯಾನೇಜ್ಮೆಂಟ್ ಏನು ಫೇಸ್ ಮಾಡ್ತಾ ಇದ್ದಾರೆ, ಸೊ ಇವರೆಲ್ಲರಿಗೂ ಕೂಡ ಇವತ್ತು ಉತ್ತರ ಕೊಡ್ತಾರೆ, ಅಂದರೆ ನಾಳೆ T20ಲಿ ಉತ್ತರ ಕೊಡ್ತಾರೆ ಇಂಗ್ಲೆಂಡ್ ವಿರುದ್ಧ ಅನ್ನೋದ್ರ ಬಗ್ಗೆ ಒಂದು ಕುತೂಹಲ ಇರೋದು. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಜೊತೆಗೆ ಈ ಓಪನಿಂಗ್ ಫೈಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ನಮ್ಮ ಬೌಲರ್ಸ್ ಲಾಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಆಗಲಿಲ್ಲ ಮೊನ್ನೆ ಮ್ಯಾಚಲ್ಲಿ, ಈ ಸಲ ಬೌಲರ್ಸ್ಗೊಂದು ವೇದಿಕೆ ಸಿಗುತ್ತೆ. ಇದೆಲ್ಲ ಒಂದು 2028 ಒಲಿಂಪಿಕ್ಸ್ಗೆ, ವರ್ಲ್ಡ್ ಕಪ್ಗೆ ಒಂದು ಸ್ಟಾರ್ಟ್ ಆಗ್ತಿರುವಂಥ ವೇದಿಕೆ, ಒಂದು ತಾಲೀಮಿದು. ಸೊ ಇಂಗ್ಲೆಂಡಲ್ಲಿ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ನಮ್ಮ ಬೌಲರ್ಸ್ ಅನ್ನೋದು, ಓವರಾಲ್ ಟೀಮ್ನ ಒಂದು ಸ್ಪಿರಿಟ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾಳೆ ನೀವು ನೋಡ್ಬೋದು. ಆಫ್ಟರ್ ಐರ್ಲೆಂಡ್ನ ಡಿಸಾಸ್ಟರ್ ಆದಮೇಲೆ ಹೇಗೆ ವಾಪಸ್ ಫೈಟ್ ಬ್ಯಾಕ್ ಮಾಡ್ತಾರೆ ಅಂತ. ಸೊ ನೀವು ಹೇಳಿ, ಟಾಸ್ ಗೆದ್ದರೆ ನಾವೇನು ಮಾಡಬೇಕು, ಅಥವಾ ಒಂದಿಷ್ಟು ಸ್ಕೋರನ್ನು ಗಳಿಸ್ಬೋದು. ಭಾಳ ಮುಖ್ಯವಾಗಿ ಈ ಮ್ಯಾಚನ್ನು ಇಂಡಿಯಾ ಗೆಲ್ಲುತ್ತಾ, ಅಥವಾ ಐರ್ಲೆಂಡ್ ರೀತಿಯೇ ಮತ್ತೊಂದಷ್ಟು ಸೋಲ್ಗಳು ಕಾಣುತ್ತಾ, ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಹಾಗೆ ವೈಭವ್ ಸೂರ್ಯವಂಶಿ ಈ ಮ್ಯಾಚಲ್ಲಿ ಅವಕಾಶವನ್ನು ಪಡಿಬೇಕು ಅನ್ನೋದು ಭಾಳಷ್ಟು ಜನರ ಅಭಿಲಾಷೆ. ಬಟ್ ಎಷ್ಟು ಪರ್ಸೆಂಟೇಜ್ ಅವರ ಚಾನ್ಸಸ್ ಇದೆ ಅಂತ ನಿಮ್ಗೆ ಅನಿಸುತ್ತೆ, ನೀವು ಕಮೆಂಟ್ ಮಾಡಿ. ಸೊ ಓವರಾಲ್ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮಗೆ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ, ಫ್ರೆಂಡ್ಸ್ಗೂ ಕೂಡ ಹೇಳಿ. ಸೊ ಅದು ಪ್ಯೂರ್ಲಿ ಪ್ಯಾಷನ್ ಆಫ್ ಕ್ರಿಕೆಟಿಂದ ಶುರು ಮಾಡಿರುವಂಥ ಪೇಜ್ ಇದು. ಸೊ ಸಪೋರ್ಟ್ ಇರಲಿ ನಿಮ್ಮದು. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಮೀಟ್ ಆನ್ ಮ್ಯಾಚ್ ಡೇ. ಮ್ಯಾಚ್ ಹೇಗಿರುತ್ತೆ, ಮ್ಯಾಚ್ ಆದಮೇಲೆ ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.